ದೇವರು ನನ್ನಿಂದ ಬಯಸೋದೇನು, ನಾನು ಯಾವಾಗಲೂ ಅವ್ರನ್ನೇ ನೋಡ್ತಾ ಬದುಕಬೇಕು ಅಂತ ಅಲ್ವಾ? ಸೊ ನಾನೀಗ ಪ್ರಾರ್ಥನೆ ಮಾಡ್ತೀನಿ. ಹೇಗೆ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದರೆ, ನಾನು ಈ ಕಡೆ ಎಲ್ಲ ನೋಡ್ತಾ ಇರೋದು, ಹೀಗೆ ತಿರುಗಿ ನಿಂತ್ಕೊಂಡು, ಪ್ರೀತಿಮಯ ತಂದೆಯಾದ ದೇವರೇ, ಅಪ್ಪ ಯೇಸುವೆ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇಲ್ಲಿ ಎಲ್ಲಿ ನೋಡ್ತಾ ಇದ್ದೀನಿ? ಲೋಕದ ಕಡೆಗೆ ತಿರುಗಿದ್ದೀನಿ. ನಾನು ಪ್ರಪಂಚದ ಕಡೆಗೆ ತಿರುಗಿದ್ದೀನಿ. ದೇವರೆಲ್ಲಿದ್ದಾರೆ? ಹಿಂದೆ. ನನ್ನ ಪ್ರಾರ್ಥನೆಗೆ ಉತ್ತರ ಎಲ್ಲಿ ಸಿಗುತ್ತೆ? ದೇವ್ರು ಏನು ಮಾಡ್ತಾರೆ? ತಟ್ಟಿ ಬಿದ್ದಾರೆ ಬೆನ್ನು, ತಟ್ಟಿ ತಿರುಗೊಂದು ಹೇಳಿ, ಈಗೋ ತಟ್ತಾ ಇದ್ದೀನಿ. ಪ್ರಕಟಣೆ 3:20 ದೇವ್ರೇನು ಮಾಡ್ತಾರೆ? ತಟ್ಟಿದ ಹಾಗೆ ತಟ್ತಾನೆ ಇದ್ದಾರೆ. ತಿರುಗಪ್ಪ ಅಂತ. ನಾನು ಇಲ್ಲಿ ಬೊಬ್ಬೆ ಹಾಕ್ತಾ ಇದ್ದೀನಿ, ಏಸಪ್ಪ ಇಳಿದು ಬಾಪ ಅಂತ. ತಟ್ಟಿ ಬ್ರದರ್ ಹಿಂದೆ, ಇಳಿದು ಬಾಪ ಎಲ್ಲಿದ್ಯಪ್ಪ ನೀನು ಎಲ್ಲಿದೆಯೇ ಯೇಸುವೆ? ಕಣ್ಣಿಗೆ ಕಾಣ್ತಾ ಇಲ್ಲಪ್ಪ. ದೇವ್ರು ತಟ್ತಾ ಇದ್ದಾರೆ. ನಾನೇನು ಮಾಡಬೇಕು? ನಾನು ಯಾವಾಗ ರಿಪೆಂಟ್ ಆಗ್ತೀನೋ, ಪಶ್ಚಾತ್ತಾಪ ಪಡ್ತೀನೋ, ಆಗ ನನ್ನ ಹೃದಯ ಪರಿಶುದ್ಧಾತ್ಮನ ಕಡೆ ತಿರುಗಿಸ್ತಾರೆ. ಆಗ ನನಗೆ ಯೇಸು ಕಾಣ್ತಾರೆ. ಆಗ ನನಗೆ ಆ ಪ್ರೀತಿಯ ಅನುಭವ ಆಗುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆಯಲ್ಲಿ ನಮಗೆ ದೇವರ ಸಾನ್ನಿಧ್ಯದ ಅನುಭವ ಆಗಬೇಕು. ದೇವರ ಜೊತೆಗೆ ಒಂದಾಗುವ ಅನುಭವ ಆಗಬೇಕು. ಅದೇ ಪ್ರೇಯರ್. ನೀವೆಲ್ಲ ಕಥೋಲಿಕರೇ ಅಲ್ವಾ? ಹಾಗಾದರೆ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ನಮಗೆ ಹೇಳೋದು, ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಹೇಳೋದು, ಇಟ್ ಈಸ್ ಎ ಲಿವಿಂಗ್ ರಿಲೇಷನ್ಶಿಪ್ ವಿತ್ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಜೀವಂತ ದೇವರ ಜೊತೆಗಿರ್ತಕ್ಕಂಥ ಒಂದು ಆತ್ಮಿಕವಾದ ಜೀವಂತ ಸಂಬಂಧವಾಗಿದೆ. ಏನೋ ಒಂದು ನಾಟಕ ಅಲ್ಲ, ರಿಚುವಲ್ ಅಲ್ಲ, ಆ ಕಡೆ ತಿರುಗಿ ಏನೋ ಹೇಳಿ ಏನೋ ಮಾಡಿ ಹೋಗೋದಲ್ಲ. ಮುಖ ನೋಡಿಕೊಂಡು ಅಪ್ಪಿಕೊಂಡು ಆ ಒಂದು ಅನುಭವ ಆಗಬೇಕು. ಪ್ರಾರ್ಥನೆ ಮಾಡಿ ಬಂದಮೇಲೆ, ನಾನು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದೆ, ನಾನು 1 ಗಂಟೆ ಪ್ರಾರ್ಥನೆ ಮಾಡಿದೆ, ನಾನು ಹಾಫ್ ಡೇ ಪ್ರೇಯರ್ ಮಾಡಿದೆ ಅಂತ ಹೇಳಿದ್ರೆ, ವಾಪಸ್ ಬಂದಮೇಲೆ ಯು ಮಸ್ಟ್ ಬಿ ಏಬಲ್ ಟು ರಿಜಾಯ್ಸ್. ನೀವು ಕುಣಿದಾಡ್ಲಿಕ್ಕಾಗಬೇಕು, ಹರ್ಷಿಸ್ಲಿಕ್ಕಾಗಬೇಕು, ಸಂತೋಷ ಪಡ್ಲಿಕ್ಕಾಗಬೇಕು. ಇವತ್ತು ಪ್ರಾರ್ಥನೆ ಮಾಡಿದಷ್ಟು ಸ್ವರ್ಗ ಹೋಗ್ತಾ ಇದ್ದೀವಿ ಅಲ್ವಾ? ನೀವು ಪ್ರಾರ್ಥನೆ ಮಾಡೋರ ಮುಖಗಳು ನೋಡಿ, ಭಾಳ ಸೀರಿಯಸ್ ಆಗಿರುತ್ತೆ, ಅಥವಾ ಬಾಡಿ ಹೋಗಿರುತ್ತೆ, ಅಥವಾ ಒಡಗೆ ಹೋಗಿರುತ್ತೆ. ಪ್ರಾರ್ಥನೆ ಮಾಡಿ ಬಂದಿರ್ತಾರೆ. ಅವರು ಸುಮ್ಮನೆ ಮುಖ ಯಾವುದೋ ಕಡೆಗೆ, ಹೃದಯವನ್ನು ಇನ್ನೊಂದು ಕಡೆಗೆ ತಿರುಗಿಸಿರ್ತಾರೆ. ಹಿಂದಿಂದ ಯೇಸು ಸ್ವಾಮಿ ತಟ್ತಾನೆ ಇರ್ತಾರೆ, ನಾನು ಇಲ್ಲಿದ್ದೀನೋ, ಈ ಕಡೆಗೆ ತಿರುಗೋ. ಪ್ರಕಟಣೆ 3:20 ಏನು ಹೇಳುತ್ತೆ? ರೆವಲೇಷನ್ 3:20, ಬಿಹೋಲ್ಡ್ ಐ ಆಮ್ ನಾಕಿಂಗ್ ಅಟ್ ದ ಡೋರ್. ನಿನ್ನ ಹೃದಯದ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲು ತೆಗೆದ್ರೆ, ಅಂದರೆ ಆ ಕಡೆ ತಿರುಗಿದ್ರೆ, ನಾನು ಅವನೊಳಗಡೆ ಬರ್ತೀನಿ, ಅವನ ಜೊತೆಗೆ ಊಟ ಮಾಡ್ತಾನೆ, ನಾನು ಅವನ ಜೊತೆಗೆ ಊಟ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಫೆಲೋಶಿಪ್. ಆ ಒಂದು ಅನ್ಯೋನ್ಯತೆ ಉಂಟಾಗ್ತದೆ. ಪ್ರಾರ್ಥನೆಯಲ್ಲಿ ಈ ಒಂದು ಅನ್ಯೋನ್ಯತೆಗೆ ನೀವು ಇದುವರೆಗೂ ಬಾರದೇ ಇದ್ದರೆ ನಿಜವಾಗಲೂ ನಿರ್ಭಾಗ್ಯರು.